1 1 2 3 4. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನು ಇವಾಗ ಎಷ್ಟು ಗಂಟೆ ಅಂದರೆ 8:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ ಪೇಪರ್ ತೆಗಿತಾ ಇದ್ದೀನಿ. ಸೊ ಇವತ್ತು ನೆಕ್ಸ್ಟ್ ಮಂತು ಶ್ರೀನುಂದು ಅಪ್ಪಂದು ಎಕ್ಸಾಮ್ ಇದೆ, 6 ಮಂತ್ದು. ಸೊ 9 ಡೇಟ್ ಬಂದ್ಬಿಟ್ಟು 9 ಸ್ಟಾರ್ಟ್ ಆಗುತ್ತೆ, ಬಟ್ ಎಂಡ್ ಅಂದ್ರೆ 20ಗೆ ಎಂಡ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಪೇರ್ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಕನ್ನಡ ಕ್ವಶನ್ ಪೇಪರ್ ತೆಗಿತಾ ಇದ್ದೀನಿ. ಸೊ ಈ ಕಡೆ ಎಲ್ಲ ಬರ್ದಿದ್ದೀನಿ. ಸೊ ಈ ಕಡೆ ಕನ್ನಡ, ಅದಕ್ಕೋಸ್ಕರ ಇವು ವೈಟ್ ಶೀಟ್ಗಳನ್ನ ತರಿಸಿದ್ದೀನಿ, A4 ಸೈಜು. ಸೊ ಇದನ್ನೆಲ್ಲ ಒಂದ್ಸಾರಿ ಬರ್ದ್ಬಿಟ್ಟು ಕನ್ನಡ ಎಲ್ಲ ಬರ್ದ್ಬಿಟ್ಟು ಆಮೇಲೆ ಪ್ರಿಂಟ್ ತೆಗೆದು ಅವಳಿಗೆ ಬರೆಯೋದ ಕೊಡ್ತೀನಿ. ಸೊ ಅಪ್ಪಂದು ಕೂಡ ತೆಗಿಬೇಕು. ಸೊ ಈಗ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಈಸಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೆ ಅವ್ರು ಗೊತ್ತಾಗುತ್ತೆ. ಇನ್ನೊಂದು ಏನಂತಂದ್ರೆ ಈ ತರ ಆಲ್ಮೋಸ್ಟ್ ಎಲ್ಲಾ ಪಾಠಗಳನ್ನ ಒಂದೇ ಕ್ವಶನ್ ಪೇಪರ್ ನಲ್ಲಿ ತೆಗೆದ್ರೆ ಸೊ ಇಲ್ಲಿ ಸಡನ್ಲಿ ಗೊತ್ತಾಗ್ಬಿಡುತ್ತೆ, ಆನ್ಸರ್ ಕೂಡ ಬರಿಬಹುದು. ಆಮೇಲೆ ಎಲ್ಲಾ ಕ್ವಶನ್ಸ್ಗಳು ಒಂದೇ ಕಡೆ ಇರುತ್ತೆ. ಈಗ ಪದಗಳ ಅರ್ಥ ಅಂತ ಹೇಳಿದ್ರೆ ಸೊ ಎಲ್ಲಾ ಪಾಠದ್ದು ಒಂದ್ ಕಡೆ ಇರುತ್ತೆ. ಬಿಟ್ಟ ಸ್ಥಳ ಅನ್ಕೋರಿ, ಬಿಟ್ಟ ಸ್ಥಳನು ಕೂಡ ಎಲ್ಲಾ ಪಾಠದ್ದು ಒಂದೇ ಕಡೆ ಇರುತ್ತೆ. ಆಮೇಲೆ ಈ ಕಡೆನೂ ಕೂಡ ಎಲ್ಲಾ ಪಾಠದ ಅಂದ್ರೆ ಒಂದು 2 ಈ ತರ A4 ಸೈಜ್ ನಲ್ಲಿ 2 ಆಗ್ಬಹುದು ಬಿಟ್ಟ ಸ್ಥಳಗಳು ಅಷ್ಟು ಪಾಠದ್ದು. ಕ್ವಶನ್ ಆನ್ಸರ್ನು ಕೂಡ 1 ವಾಕ್ಯದಲ್ಲಿ ಟೋಟಲ್ ಎಲ್ಲ ಅಷ್ಟು 1 ಪೇಜ್ ಅಲ್ಲಿ ಆಗುತ್ತೆ. 2 ಮಾರ್ಕ್ಸ್ ಇಂದು, ಆಮೇಲೆ 3 ಮಾರ್ಕ್ಸ್ ಇದು. ಸೊ ಟೋಟಲಿ ಎಲ್ಲವನ್ನು ಒಂದು 4-5 ಪೇಜ್ ಆಗ್ಬೋದು. ಸೊ ಆ ಪೇಜ್ ನಲ್ಲಿ ಟೋಟಲ್ ಆಗಿ ಬರ್ದು ಪ್ರಿಂಟ್ ತೆಗೆದು ಇಡ್ತಾ ಇದ್ದೀನಿ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ಇವಾಗ ನೈಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದು ಕನ್ನಡ ಇತ್ತು, ಮ್ಯಾಥ್ಸ್, EVS, ಆಮೇಲೆ ಸೊ ಟೋಟಲ್ ಆಲ್ ಸಬ್ಜೆಕ್ಟ್ ಎಲ್ಲ ಅಷ್ಟು ಸೊ ತೆಗೆದು ಪ್ರಿಂಟ್ ಮಾಡಿ ಕೊಡ್ಬೇಕು. ತೆಗಿಬಿಡ, ಅಪ್ಪಂದು ಕೂಡ ತೆಗಿಬೇಕು. ಹಾಗಾಗಿ ಅವನಿಗೆ ಈ ಕಾಪಿಯಲ್ಲಿ ಈ ತರ ಬರ್ದು ಕೊಟ್ಟಿದ್ದೀನಿ. ಆದ್ರೆ ಏನಂತಂದ್ರೆ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದನ್ನ ನಾನು ಪ್ರಿಂಟ್ ತೆಗೆದೇ ಕೊಡ್ತೀನಿ, ಅವಾಗ ಈಸಿ ಆಗುತ್ತೆ ಅವನಿಗೂ ಕೂಡ ಓದೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನೈಟ್ 8:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡೋಣ ಇದಿಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಾಪ್ಟರ್ಗಳನ್ನ ಇವತ್ತು ನೈಟ್ ಮುಗಿಸಿ ಇಡಬೇಕಂತ ಅನ್ಕೊಂಡಿದ್ದೀನಿ. ಮುಗಿಸ್ದೆ ಹೋದ್ರೆ ಸೊ ನಾಳೆ ಮತ್ತೆ. ಓಕೆ, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ ಗೈಸ್, ಬನ್ನಿ ಬೇಗ ಇದಿಷ್ಟು ಮುಗಿಸ್ಬಿಡೋಣ. ಫ್ರೆಂಡ್ಸ್, ಇಷ್ಟೊತ್ತನ ಕ್ವಶನ್ ಪೇಪರ್ ಎಲ್ಲ ಬರೆದು ರೆಡಿ ಮಾಡಿ ಇಟ್ಟು ಸೊ ಊಟ ಮುಗಿಸ್ಕೊಂಡ್ವಿ. ಅಪ್ಪು ನೋಡಿ ಹೇಗೆ ಮಲ್ಕೊಂಡಿದ್ದಾನೆ ಅಂತಂದರೆ, ಒಂದು 2 ಕ್ವಶನ್ನು ಬರಲಿಲ್ಲ, ಅವನಿಗೆ ಓದಕ್ಕೆ ಬರಲಿಲ್ಲ. ಆಮೇಲೆ ನೆನ್ಪು ಕೂಡ ಉಳಿತಾ ಇಲ್ಲ, ಅದು ತುಂಬ ಲಾಂಗ್ ಇದೆ. ಅವನ ಪ್ರಕಾರ ಅದು ಲಾಂಗ್ ಇದೆ ಅಂತೇಳಿ ಅವ ಅನ್ಕೋತಾನೆ. ಸೊ ನಾವು ಓದಬೇಕಾದ್ರೆ ಸೊ ನಮಗೆ ಹೊಡೆದು ಬಡ್ದು ಮಾಡಿ ಎಷ್ಟೊತ್ತಿದ್ರು ಓದಿ ಮುಗಿಸಿದ ಮೇಲೇ ಊಟ ಕೊಡ್ತಿದ್ರು. ನಮ್ಮ ಮಮ್ಮಿ ಹಾಗೆ ಮಾಡ್ತಿದ್ಲು. ಸೊ ನಾನು ಕೂಡ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಓದಿಸಿ ಬರೆಸಿ ಆಮೇಲೆ 2 ಕ್ವಶನ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವನು ಹೇಳಲೇ ಇಲ್ಲ. ಒಂಥರ ಲಾಂಗ್ ಕ್ವಶನ್ ಇದ್ದರೆ ತುಂಬ ಹೆದರಿ ಬಿಡ್ತಾನೆ. ಅದು ಬೈಪಟ್ ಮಾಡೋ ತನಕ ಈ ಕಡೆ ಮಲ್ಕೊಳ್ಳೋದೂ ಇಲ್ಲ, ಊಟನೂ ಮಾಡಲ್ಲ, ಆಮೇಲೆ ಬರೆಯೋದನ್ನೂ ಇಲ್ಲ. ಸೊ ಈ ಥರ ಮಾಡ್ತಾ ಇರ್ತಾನೆ. ಸೊ ಕಡೆಗೂ ಅವನು ಹೋಮ್ವರ್ಕ್ ಮುಗಿಸಿದ ಮೇಲೆ 2 ಕ್ವಶನ್ಸ್ ಓದಲೇ ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಜೋರಿ ಮಾಡಿ ಊಟ ಮಾಡಿಸಿ ಮಲಗಿಸಿದ್ದೀನಿ. ಅವಳು ಕೂಡ ಮಲ್ಕೊಂಡ್ಳು. ಸೊ ಈಗ ಎಕ್ಸಾಮ್ ಟೈಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಮಲಗಿಸಿದ್ದೀನಿ. ಹಾಗೆ ಏನಂತಂದರೆ ನಾಳೆ ಬೆಳಗ್ಗೆ ಅವನಿಗೆ ಎಕ್ಸ್ಟ್ರಾ ಕ್ಲಾಸ್ ಇದೆ. ಬೆಳಗ್ಗೆ ಎಷ್ಟು ಗಂಟೆಗೆ? 8 o'clock ಎಕ್ಸ್ಟ್ರಾ ಕ್ಲಾಸ್ ಇದೆ. 5 o'clock ಎಬ್ಬಿಸ್ಬೇಕಂತೆ, 5 o'clock. ಸೊ ನಾನೇ ಹೇಳಲ್ಲ 5 o'clock ನೀ ಎದ್ದು ಏನು ಮಾಡ್ತೀಯ ಅಂತ ಕೇಳಿದೆ. ಇಲ್ಲ, ನನಗೆ ಎಕ್ಸ್ಟ್ರಾ ಕ್ಲಾಸ್ ಇದೆ, ನಾನು ಕ್ಲಾಸಿಗೆ ಹೋಗಬೇಕು. ಆಮೇಲೆ ಅಲ್ಲಿ ರಿವಿಸನ್ ಮಾಡ್ತಿರ್ತಾರೆ ಸ್ವಲ್ಪ ವೀಕ್ ಇದ್ದ ಮಕ್ಕಳಿಗೆ, ರಿಪೀಟೆಡ್ ಕ್ವಶನ್ಸ್ಗಳು ಅದು ಇದು ಏನೋ ಪ್ರಶ್ನೆ ಸಮಥಿಂಗ್ ಏನಾದರೂ ಕೇಳ್ತಿರ್ತಾರೆ. ಸೊ ಹಾಗಾಗಿ ಅವನಿಗೆ ಸ್ಪೆಷಲ್ ಕ್ಲಾಸ್ ಇದೆ. ಸ್ವಲ್ಪ ಅವನು ಎಜುಕೇಷನಲ್ಲಿ ವೀಕೇನಿಲ್ಲ, ಬಟ್ ಆದ್ರೂ ಅವನಿಗೆ ಭಾಳನೇ ಹೆದರ್ತಾನೆ.
ಬೈಪಾಟ್ ಮಾಡೋದು ತುಂಬ ಕಷ್ಟ ಏನೋ ಅನ್ಕೋತೀನಿ. ಹಾಗಾಗಿ ತುಂಬ ಹೆದರ್ಕೊಂಡ್ಬಿಡ್ತಾನೆ. ಸೊ ಎಷ್ಟೊತ್ತನ ಕ್ವಶನ್ ಪೇಪರ್ ಬರೆದು ಸ್ವಲ್ಪ ಹೊತ್ತು ಓದಿಸಿ ಆಮೇಲೆ ಕನ್ವಿನ್ಸ್ ಮಾಡಿ ಊಟ ಮಾಡಿಸಿ ಮಲಗಿಸಿದ್ದೀನಿ. ಸೊ ಇಲ್ಲ, ಇವತ್ತು ಓದಲಿಲ್ಲ ಅಂತಂದರೆ ಮತ್ತೆ ನೀನು ನಾಳೆ ಕೂಡ ಓದ್ಬೋದು. ಸೊ ಇವತ್ತು ಇಷ್ಟೇ ಸಾಕು, ಮಲ್ಕೋ ಅಂತ ಹೇಳಿದ್ದೀನಿ. ಇಷ್ಟೊತ್ತನ ಆಯಿತು. ಅವನಿಗೆ ಯಾವುದೇ ಒಂದು ವರ್ಕ್ ಇತ್ತು ಅಂದರೆ ಅದು ಕಂಪ್ಲೀಟ್ ಆಗೋ ತನಕ ಅವನು ಮಲ್ಕೊಳ್ಳೋದಿಲ್ಲ, ಊಟನೂ ಮಾಡೋದಿಲ್ಲ, ಎಷ್ಟು ಟ್ರೈ ಮಾಡಿದ್ರೂ ಕೂಡ ಮಾಡೋದಿಲ್ಲ. ಹಾಗಾಗಿ ಅವನಿಗೆ ತುಂಬಾ ಓದಿಸಬೇಕು. ಸೊ ಅಮ್ಮ ಕೂಡ ಈಗ ಮಲ್ಕೊಂಡಿದ್ದಾಳೆ, ಅವಳು ಕೂಡ ಇಲ್ಲಿ ಸೋಫಾ ಮೇಲೆ ಅವನು ಕೂಡ ಮಲ್ಕೊಂಡಿದ್ದಾನೆ. ಸೊ ಅವಳು ಬೆಳಿಗ್ಗೆ 9 o'clock ಹೋಗ್ತಾಳೆ, ಅವ ಮಾತ್ರ 8 o'clock ಹೋಗೋದು. ಸೊ ಹಾಗಾಗಿ ಸೊ ಇವತ್ತು ಟೈಮ್ ನೋಡಿ ಎಷ್ಟು ಗಂಟೆ ಆಗಿದೆ ಅಂತಂದರೆ ಟೈಮ್ ಬಂದುಬಿಟ್ಟು 10 ಆಗ್ತಾಯಿದೆ. ಮಲ್ಕೊ ಈ ಕಡೆ ಮಲ್ಕೊ. ಸೊ ಇಷ್ಟೊತ್ತನ್ನು ಓದಿಸಿ ಬರೆಸಿ ಊಟ ಮಾಡಿಸಿ ಮಲಗಿಸಿದ್ದೀನಿ. ಸೊ ನಾಳೆ ಬೆಳಿಗ್ಗೆ ಬೇಗ ನಾನು ಕೂಡ ಹೇಳಬೇಕು. ಸೊ ನೀರು ಬೇಕು. ಊಟ ಮಾಡ್ತೀವಿ ಸ್ವಲ್ಪ. ಮಲ್ಕೊ. ಸೊ ಗಾಯ್ಸ್, ಸೊ ಇವತ್ತಿನ ಬ್ಲಾಗು ಸೊ ನಾನು ಇವತ್ತು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಊಟ ಎಲ್ಲ ಆಯ್ತಲ್ವ, ಹಾಗಾಗಿ ಈಗ ಇನ್ನೂ ಅವರು ಕೂಡ ಬಂದಿಲ್ಲ. ಸೊ ಈಗ ಏನು ಕೆಲಸ ತುಂಬ ಜಾಸ್ತಿ ಇದೆ. ಹಾಗಾಗಿ ಸೊ ನೀವು ಊಟ ಮುಗಿಸ್ಕೊಂಡು ಮಲ್ಕೊಳ್ಳಿ, ನಾನು ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಊಟ ಅಂತೂ ಆಯಿತು, ನಮ್ಮದು ಆಯಿತು. ಸೊ ಇನ್ನೂ ಅವ್ರು ಬಂದಿಲ್ಲ ಅಲ್ವಾ, ಅಷ್ಟೋ ತನಕ ನಾನು ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ. ಇಲ್ಲದೆ ಹೋದರೆ ಬೆಳಗ್ಗೆ ಟೈಮ್ ಸಿಗೋದಿಲ್ಲ. ಅಪ್ಪು ಕೂಡ ಬೇಗ ಹೋಗ್ಬಿಡ್ತಾನೆ. ಹಾಗಾಗಿ ಸೊ ಈಗ ಅಷ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಗಲೀಜಾಗಿಬಿಟ್ಟಿದೆ. ಅವ್ರಿಗೆ ಓದಿಸೋದ್ರಲ್ಲಿ ನಾನು ಕಿಚನ್ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ. ಹಾಗಾಗಿ ಕಿಚನ್ ತುಂಬ ಗಲೀಜಾಗಿಬಿಟ್ಟಿದೆ. ಸೊ ಇದಿಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೊ ಅಷ್ಟೊತ್ತಿಗೆ ಬಂದರು ಅಂತಂದರೆ ಅವರಿಗೆ ಕೂಡ ಊಟ ಕೊಟ್ಟು ಅದಾದಮೇಲೆ ಸೊ ಮಲ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ಬ್ಲಾಗು ನಾನು ಮತ್ತೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಬನ್ನಿ ಫ್ರೆಂಡ್ಸ್. ಇನ್ನು ಪಾತ್ರೆ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಬೇಗ ಏಳಬೇಕು, ಇನ್ನು ಟೈಮ್ ಬೇರೆ ಇರಲ್ಲ. ಹಾಗಾಗಿ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಟಿನಿ ಅಂದರೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡ್ಕೋಬೋದು. ಸೊ ಇನ್ನೂ ಇವ್ರ ಊಟ ಕೂಡ ಬಂದಿಲ್ಲ ಅಲ್ವಾ. ಸೊ ಅವ್ರು ಬರೋ ತನಕ ನನಗೆ ಟೈಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಂದಮೇಲೆ ಅವ್ರಿಗೆ ಕೂಡ ಊಟ ಕೊಟ್ಟು ಅದಾದಮೇಲೆ ಮಲ್ಕೊಳ್ಳೋದು. ಇನ್ನು ಕಿಚನ್ ಕ್ಲೀನ್ ಆಯಿತು ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ನೋಡ್ತಾ ಇದ್ದೀನಿ. ಅಮ್ಮು ಎದ್ದು ಏನೋ ತಿಂತಾ ಇದ್ದಾಳೆ. ಸೊ ಅವಳನ್ನು ಕೇಳೋಣ, ನೈಟು ಯಾವ ರೀತಿ ಮಾತಾಡ್ತಾಳೆ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟಿಗೆ ಅಮ್ಮ? 11 ಗಂಟೆ. 11 ಗಂಟೆಗೆ ಊಟ, ಅದು ಮಖಾನ. ಮುಂಜಾನೆ ಮಾಡಿಕೊಡ್ತೀನಿ ಬಿಡು. ಅಲ್ಲ ನೀನ ನಿದ್ದಿಗಣ್ಣಾಗಿದ್ದೀ, ನಡಿ ಮಲ್ಕೊಂಡು ನಡಿ. ಸರಿನು? ಮಲ್ಕೊ ನಡಿ. ಈಗ ತಿನ್ನಬಾರ್ದು, ಬೆಳಿಗ್ಗೆ ತಿನ್ನಬೇಕು. ರಾತ್ರಿ ಆಗಿಲ್ಲ.
ಟೈಮ್ 11 ಗಂಟೆ ಆಗ್ಯದ. ಈ ಸಲ್ದೆಲ್ಲ ದೇವ್ಗಳು ಬರ್ತಾವೆ ಶ್ರೀನು. ಆ ಟೈಮಿಗೆ ಊಟ ಮಾಡತ್ತಿ ತಿಲ್ಲತ್ತಿ. ಅನ್ನ ಸಾರು ಹಿಡ್ಕೊಂಬರ್ಲಿ ಹಸು ಆಗಿತ್ತಂದ್ರೆ. ಸಾಕು ಹುಡುಕಿನ ಯಪ್ಪ ಒಬ್ಬ ಫೋನ್ ತೊಗೊತಾನೆ. ಕಾಮನ್ ಸೆನ್ಸ್ ಇಲ್ಲ ನನಗೆ. ಟೈಮ್ ಎಷ್ಟಾಗ ಗೊತ್ತು. ಈ ಟೈಮಿಗೆ ಊಟ ಮಾಡಿ ಮಲ್ಕೊಂಡು ಎದ್ದು ಮತ್ತೆ ಊಟ ಅಂದ್ರೆ ಮತ್ತೆ ಊಟ. ಚಿಕ್ಕ 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 ಹನ್ನೊಂದು ಗಂಟೆಗೆ ಊಟ. ಚಲ್ ಇದಿಟ್ಟು ಬಾ. ಇಟ್ಟು ಬಾ. ಕಣ್ಣೆತ್ತಡು ಮಲ್ಕೊಂಡು ಎದ್ದು ಊಟ ಮಾಡ್ಬೇಕು. ಬೆಳಿಗ್ಗೆ ಮಾಡಿಕೊಡ್ತೀನಿ ಸ್ನ್ಯಾಕ್ಸ್. ಊಟ ಮಾಡಿ ಬರೆದು ಒಂದು 2 hours ಮಲ್ಕೊಂಡು ಅದಾದ್ಮೇಲೆ ಮತ್ತೆ ಊಟ ಬೇಕಂತ ಒಂದೊಂದು ಸಾರಿ ಹೀಗೆ ಆಗುತ್ತೆ ಮಕ್ಕಳಿಗೆ. ಒಂದೊಂದು ಸಾರಿ 1 ಗಂಟೆ 2 ಗಂಟೆ ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ಅದು ಇದು ಅಂದರೆ ಸ್ನ್ಯಾಕ್ಸ್ ಐಟಮ್ ತಿಂದರು ಅಂದರೆ ಸೊ ಮತ್ತೆ 1 ಗಂಟೆ ಆಮೇಲೆ 2 ಗಂಟೆ ಈ ಥರ ಹಸಿವಾಗ್ಬಿಡುತ್ತೆ. ಹಾಗಾಗಿ ಆಕೆ 2 hours ಮಲ್ಕೊಂಡು ಅದಾದಮೇಲೆ ಈಗ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಲು. ಹಾಗೆ ಊಟ ಕೂಡ ಕೊಡ್ತೀನಿ ಅಂದೆ. ಊಟ ಕೂಡ ಇಷ್ಟ ಇಲ್ಲ ಅಂದರೆ ಊಟ ಮಾಡಬೇಕಂತ ಅನಿಸುತ್ತೆ, ಬಟ್ ಆದರೆ ಊಟ ಹೋಗಲ್ಲ. ಹಾಗಾಗಿ ಮಕಾನ ಮಾಡಿಕೊಡು ಅಂತ ಹೇಳಿದ್ದು. ಟೈಮು 11 ಗಂಟೆಗೆ ಮಕಾನ ಮಾಡಿಕೊಟ್ರೆ ಏನು ಮಾಡೋದು. ಹಾಗಾಗಿ ಅಷ್ಟೇ ತಿಂತಾ ಇದ್ದಾಳೆ, 1-2 ತಿಂತಾಳೆ, ಅಷ್ಟೊಂದು ಏನು ತಿನ್ನಲ್ಲ. ಜಾಸ್ತಿ ತಿಂದರೆ ಮಾಡಿಕೊಡ್ಬೋದಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಈಗ ಹಸಿವಾದಾಗ ಆಗುತ್ತೆ. ಬಟ್ ಟೈಮು 11 ಗಂಟೆ ಆಗಿದೆಯಲ್ಲ, ಹಾಗಾಗಿ ಕಂಪ್ಲೀಟ್ ಹಸು ಅಂತ ಆಗಿರಲ್ಲ. ಈಗ ಏನೇ ತಿಂದ್ರೂ ಸ್ವಲ್ಪ ಎದೆ ಮೇಲೆ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಬೇಡ ಅಂತೇಳಿ 1-2 ತಿಂತಾ ಇದ್ದಾಳೆ. ಸೊ ಗಾಯ್ಸ್, ಬೇಗ ಬೇಗ ತಿಂದು ನೀರು ಕುಡಿದು ಮಲ್ಕೊಂಡು ಈಗ 11 ಗಂಟೆ ವಾಕಿಂಗ್ ಹೋಗೋಮೆ. ಹೋದ್ರೆ ಏನಾಗಲ್ಲ, ಕೆಳಗಡೆ ಲಾಕ್ ಹಾಕಿರ್ತಾರೆ, ಗೇಟ್ ಚಾವಿ ಹಾಕಿರ್ತಾರೆ. 11 ಗಂಟೆ ಆದ್ರೆ ಚಿಕ್ಕು ಚಿಕ್ಕು ಅಪ್ಪು ಮಲ್ಕೊಂಡಿದ್ದಾನೆ, ಇವಳಿನ್ನೂ ಮಲ್ಕೊಂಡಿಲ್ಲ. ಸೊ ಹಾಗಾಗಿ ಇವಳು ತಿಂದು ನೀರು ಕುಡಿಸಿ ಅದಾದಮೇಲೆ ನಾವು ಹೋಗಿ ಮಲ್ಕೋತೀವಿ. ಸೊ ಹಾಗಾಗಿ ಈ ಬ್ಲಾಗ್ ಮತ್ತೆ ನಾನು ಈ ಬ್ಲಾಗು ಮತ್ತೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ.